2 ಎಕರೆಯಲ್ಲಿ 16 ಬೆಳೆ, ನರ್ಸರಿಯಿಂದಲೂ ಲಕ್ಷ ಆದಾಯ. ಹೈನುಗಾರಿಕೆ, ಕುರಿ, ಮೇಕೆ, ಕೋಳಿ ಸಾಕಾಣಿಕೆಯಿಂದಲೂ ಹೆಚ್ಚುವರಿ ಲಾಭ. ಸಮಗ್ರ ಕೃಷಿ ಮಾಡಿ ಲಕ್ಷ ಆದಾಯ ಗಳಿಸಿ. ಕೃಷಿ ಖಜಾನೆಗೆ ಸ್ವಾಗತ. ನಾನು ಶ್ವೇತಾ. ತೋಟಗಾರಿಕೆ ಬೆಳೆ ಬೆಳೆಯುತ್ತಿರುವ ಹಲವು ರೈತರು ಸಮಗ್ರ ಕೃಷಿ ಪದ್ಧತಿಯನ್ನ ಅಳವಡಿಸಿಕೊಳ್ಳುತ್ತಿದ್ದಾರೆ. ಮುಖ್ಯ ಬೆಳೆಯ ಜೊತೆಯಲ್ಲಿಯೇ ಹಲವು ಬೆಳೆಗಳನ್ನು ಬೆಳೆದುಕೊಳ್ಳುವ ಮೂಲಕ ಹೆಚ್ಚುವರಿ ಆದಾಯ ಸಹ ಪಡಿತಾ ಇದ್ದಾರೆ. ಜೊತೆಗೆ ಹಲವು ಉಪಕಸುಬುಗಳ ಮೂಲಕ ಲಕ್ಷ ಆದಾಯ ಪಡೆಯುವವರು ಇದ್ದಾರೆ. ದಾವಣಗೆರೆ ಮತ್ತು ಯಾದಗಿರಿಯ ರೈತರಿಬ್ಬರು ತೋಟಗಾರಿಕೆ ಬೆಳೆಯಲ್ಲಿ ಸಮಗ್ರ ಕೃಷಿ ಮಾಡಿ ಯಶಸ್ವಿಯಾಗಿದ್ದು ಕೈತುಂಬ ಆದಾಯ ಪಡಿತಾ ಇದ್ದಾರೆ. ಇವರು ಅಳವಡಿಸಿಕೊಂಡಿರುವ ಸಮಗ್ರ ಕೃಷಿಯ ಕುರಿತು ಮಾಹಿತಿ ತಿಳಿಯೋಣ ಬನ್ನಿ. ಬಹುತೇಕ ರೈತರು ಸಾಮಾನ್ಯವಾಗಿ ಏಕಬೆಳೆ ಪದ್ಧತಿಯಲ್ಲೇ ಬೆಳೆ ಬೆಳೀತಿರ್ತಾರೆ. ಆದರೆ ಸಾಕಷ್ಟು ಸಂದರ್ಭಗಳಲ್ಲಿ ರೋಗ, ಕೀಟಬಾಧೆಯಿಂದ ಬೆಳೆ ನಾಶವಾಗುವ ಸಾಧ್ಯತೆ ಇರುತ್ತೆ. ಜೊತೆಗೆ ಮಾರುಕಟ್ಟೆಯಲ್ಲಿ ಸರಿಯಾದ ಬೆಳೆ ಸಿಗದೆ ಇರುವ ಸಾಧ್ಯತೆಯೂ ಇರುತ್ತೆ. ಇವೆಲ್ಲಕ್ಕಿಂತ ಮುಖ್ಯವಾಗಿ ಏಕಬೆಳೆ ಪದ್ಧತಿಯಿಂದ ಭೂಮಿಯ ಫಲವತ್ತತೆ ಕಡಿಮೆಯಾಗುತ್ತೆ. ಒಮ್ಮೆ ಫಲವತ್ತತೆ ಕಡಿಮೆಯಾದ್ರೆ ಇಳುವರಿ ಹೆಚ್ಚಿಸಲು ರಸಗೊಬ್ಬರದ ಬಳಕೆ ಹೆಚ್ಚಿಸಬೇಕು. ರಸಗೊಬ್ಬರದ ಬಳಕೆ ಹೆಚ್ಚಿದ್ರೆ ಭೂಮಿ ಮತ್ತಷ್ಟು ಹಾಳಾಗಿ ಯಾವ ಬೆಳೆಯನ್ನು ಬೆಳೆಯಲಾಗದ ಸ್ಥಿತಿಗೆ ತಲುಪಬಹುದು. ಹಸಿರು ಕ್ರಾಂತಿಗೂ ಮೊದಲು ನಮ್ಮಲ್ಲಿ ಮಿಶ್ರ ಬೆಳೆ ಪದ್ಧತಿ ಹೆಚ್ಚು ಚಾಲ್ತಿಯಲ್ಲಿತ್ತು. ಅಕ್ಕಡಿ ಸಾಲುಗಳನ್ನು ಹಾಕಲಾಗ್ತಿತ್ತು. ಇದರಿಂದ ಭೂಮಿಯ ಫಲವತ್ತತೆಯನ್ನ ಕಾಯ್ದುಕೊಳ್ಳಲಾಗ್ತಾ ಇತ್ತು. ಆದರೆ ಹಸಿರು ಕ್ರಾಂತಿಯ ಬಳಿಕ ಏಕಬೆಳೆ ಪದ್ಧತಿ ಹೆಚ್ಚು ಪ್ರಚಲಿತಕ್ಕೆ ಬಂದಿದೆ. ಏಕಬೆಳೆ ಪದ್ಧತಿಗಳ ಪರಿಣಾಮ ಅರಿವಾದಂತೆ ಹಲವು ರೈತರು ಮಿಶ್ರ ಬೆಳೆ ಪದ್ಧತಿ ಮತ್ತು ಸಮಗ್ರ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಂಡಿದ್ದು ಅದರಲ್ಲಿ ಯಶಸ್ವಿಯಾಗಿದ್ದಾರೆ. ಇದೇ ವೇಳೆ ಹವಾಮಾನ ವೈಪರೀತ್ಯ, ಅನಿಶ್ಚಿತ ಮಳೆಯಿಂದಾಗಿ ಕೃಷಿಯ ಮೇಲೆ ಒತ್ತಡ ಹೆಚ್ಚುತ್ತಾ ಇದೆ. ಜೊತೆಗೆ ಉತ್ಪಾದನೆ ಮತ್ತು ಆದಾಯ ಸಹ ಕುಂಠಿತ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕೃಷಿ ಮತ್ತು ಕೃಷಿ ಅವಲಂಬಿತ ಉಪಕಸುಬುಗಳನ್ನು ಒಳಗೊಂಡಿರುವ ಕೃಷಿ ಪದ್ಧತಿಯೇ ಸುಸ್ಥಿರ ಕೃಷಿ ಪದ್ಧತಿ. ಇದರಲ್ಲಿ ರೈತ ಕುಟುಂಬಕ್ಕೆ ವರ್ಷಪೂರ್ತಿ ಉದ್ಯೋಗ ಸೃಷ್ಟಿಸುವ ಮೂಲಕ ಅವರು ಸ್ವಾವಲಂಬಿ ಜೀವನ ಕಟ್ಟಿಕೊಳ್ಳಬಹುದಾಗಿದೆ. ಸಮಗ್ರ ಕೃಷಿ ಪದ್ಧತಿಗಳನ್ನು ಮುಖ್ಯವಾಗಿ ಜಾನುವಾರು ಆಧಾರಿತ ಸಮಗ್ರ ಕೃಷಿ ಪದ್ಧತಿ, ಮರ ಆಧಾರಿತ ಸಮಗ್ರ ಕೃಷಿ ಪದ್ಧತಿ, ತೋಟಗಾರಿಕೆ ಆಧಾರಿತ ಸಮಗ್ರ ಕೃಷಿ ಪದ್ಧತಿ, ರೇಷ್ಮೆ ಕೃಷಿ ಆಧಾರಿತ ಸಮಗ್ರ ಕೃಷಿ ಪದ್ಧತಿ, ಮೀನುಗಾರಿಕೆ ಆಧಾರಿತ ಸಮಗ್ರ ಕೃಷಿ ಪದ್ಧತಿ ಎಂದು ವಿಂಗಡಿಸಿಕೊಳ್ಳಬಹುದು. ಸಮಗ್ರ ಕೃಷಿಯಲ್ಲಿ ಒಟ್ಟಾರೆಯಾಗಿ ಕೃಷಿಗೆ ಪೂರಕವಾಗಿರುವ ಯಾವುದಾದರೂ ಒಂದು ಅಥವಾ ಅದಕ್ಕಿಂತ ಹೆಚ್ಚಿನ ಉಪಕಸುಬುಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಹೆಚ್ಚಿನ ಆದಾಯ ಗಳಿಸಬಹುದಾಗಿದೆ. 2 ಎಕರೆ ಜಮೀನಿನಲ್ಲಿ 16 ಬೆಳೆ. ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಕವಳಿತಾಂಡ ಗ್ರಾಮದ ಮೋತಿ ನಾಯಕ್ ಅವರು ತೋಟಗಾರಿಕೆ ಆಧಾರಿತ ಸಮಗ್ರ ಕೃಷಿ ಪದ್ಧತಿಯನ್ನ ಅಳವಡಿಸಿಕೊಂಡಿದ್ದು 2 ಎಕರೆ ಜಮೀನಲ್ಲಿ 16 ಬೆಳೆ ಬೆಳೆದಿದ್ದಾರೆ. ಇವರು ತಮ್ಮ ಜಮೀನಿನ ಪ್ರತಿಯೊಂದು ಇಂಚು ಜಾಗವನ್ನು ಸಮರ್ಪಕವಾಗಿ ಬಳಕೆ ಮಾಡಿಕೊಂಡಿದ್ದು ನಿರಂತರವಾಗಿ ಆದಾಯ ತರುವ ಬೆಳೆಗಳನ್ನು ಬೆಳೆದಿದ್ದಾರೆ ಮತ್ತು ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಮೋತಿ ನಾಯಕ್ ಅವರು ಅಡಿಕೆ, ಮೆಣಸು, ಚಿಕ್ಕು, ಸೀಬೆ, ಹಲಸು, ಕಾಫಿ, ದ್ರಾಕ್ಷಿ, ಮರಸೇಬು, ಪಪ್ಪಾಯ ಸೇರಿದಂತೆ ಹಲವು ಬೆಳೆಗಳನ್ನು ಬೆಳೆಸಿದ್ದಾರೆ. ಜೊತೆಗೆ ನಾಟಿ ಕೋಳಿಗಳನ್ನು ಸಾಕಿದ್ದಾರೆ. ಇವರ ತೋಟದಲ್ಲಿ ಅಡಿಕೆ ಮತ್ತು ಕಾಳು ಮೆಣಸು ಮುಖ್ಯ ಬೆಳೆಯಾಗಿದ್ದು ಉಳಿದ ಬೆಳೆಗಳನ್ನು ಅಲ್ಪ ಪ್ರಮಾಣದಲ್ಲಿ ಬೆಳೆಸಿಕೊಂಡಿದ್ದಾರೆ. ಇನ್ನು ಜಮೀನಿನ ಸುತ್ತಲೂ ಕಾಫಿ ಗಿಡಗಳನ್ನು ಹಾಕಿದ್ದಾರೆ. ಜೊತೆಗೆ ಅಡಿಕೆ ಸಸಿಗಳ ನರ್ಸರಿಯನ್ನೂ ಮಾಡಿದ್ದು ನರ್ಸರಿಯಿಂದಲೇ ಲಕ್ಷಗಟ್ಟಲೆ ಆದಾಯ ಪಡೆಯುತ್ತಿದ್ದಾರೆ.
ನಮ್ಮ ಭಾಗದ ಭೂಮಿ ಚಿನ್ನ. ಇಲ್ಲಿ ಯಾವ ಬೆಳೆ ಬೇಕಾದರೂ ಬೆಳೆಯಬಹುದು. ಬಾಳೆ, ಮೆಣಸು, ಪ್ರತಿಯೊಂದು ಹಣ್ಣಿನ ಗಿಡಗಳನ್ನು ಬೆಳೆಯಬಹುದು. ನಾನು ಬೇರೆ ಊರುಗಳಿಗೆ, ಪ್ರಗತಿಪರ ರೈತರ ಜಮೀನುಗಳಿಗೆ ಹೋಗಿ ಅಲ್ಲಿ ಅವರು ಬೆಳೆಯುತ್ತಿರುವ ಬೆಳೆಗಳು, ಅವುಗಳು ಬೆಳೆಯುವ ವಿಧಾನವನ್ನ ಅರಿತು ಅದನ್ನ ನನ್ನ ತೋಟದಲ್ಲೂ ಅಳವಡಿಸುತ್ತೇನೆ. ಒಟ್ಟಿನಲ್ಲಿ ಒಂದೇ ಬೆಳೆ ಬೆಳೆಯದೆ 10 ಬೆಳೆ ಬೆಳೆದ್ರೆ ಒಂದಿಲ್ಲೊಂದು ಬೆಳೆಯಲ್ಲಿ ನಮಗೆ ಆದಾಯ ಬರುತ್ತೆ ಅನ್ನೋದು ಮೋತಿ ನಾಯಕ್ ಅವರ ಅಭಿಪ್ರಾಯ. ಸರ್, ಈ ಸಲ ಭತ್ತ ಮಾಡಿದ್ರೆಲ್ಲ 8,000ಕ್ಕೂ ಹೊಡೆಯೋದಕ್ಕಿಲ್ಲ ಸರ್. ಎಲ್ಲ ಬೀಳ್ಬಿದ್ದಿದ್ದಾವೆ. ಎಲ್ಲ ಅಡಿಕೆ ತೋಟಕ್ಕೆ ಹೋಗ್ತಾ ಇದ್ದಾರೆ. ಜನ ಯಾವ ಕಡೆ ನುಗ್ತಾರೆ ಆ ಕಡೆ ನುಗ್ಗಬೇಡ ಸರ್. ಅದರಲ್ಲಿ ಬೇರೆ ಬರೋ ಬೆನಿಫಿಟ್ ಮಾಡಬೇಕು ಸರ್. ನಾವು ಮೆಣಸು ಹಾಕೋಬೇಕು, ಕೋಕೋ ಹಾಕೋಬೇಕು, ಕಾಫಿ ಹಾಕೋಬೇಕು, ಬೇರೆ ಬೇರೆ ಮೆಣಸು ಇವೆಲ್ಲ ಬೆಳೆ ಬೆಳೆದ್ರೆ ನಮಗೆ ಇನ್ಕಮ್ ಇರುತ್ತೆ ಸರ್. ಏಕ್ದಮ್ ಡೌನ್ ಆಗಿಬಿಡ್ತು ಅಡಿಕೆದಂತಂದ್ರೆ ಏನು ಮಾಡ್ತೀರಿ ಸರ್? ಯಾರಿಗೆ ಕೇಳ್ತೀರಿ? ಇಷ್ಟೊಂದು ಬಂಡವಾಳ ಹಾಕಿ 5-10 ವರ್ಷದಿಂದ ಕಾಯ್ತಾ ಇರ್ತೀವಿ, ಒಂದೇ ಸಲ ಡೌನ್ ಆಗಿಬಿಟ್ರೆ ಸರ್ ಸುಸೈಡ್ ಯಾಕೆ ಮಾಡ್ಕೊತಾರೆ ಅಂದರೆ ಇದಕ್ಕೆ ಸರ್ ಸುಸೈಡ್ ಮಾಡ್ಕೊಳೋದು. ಬಯಲು ಸೀಮೆಯಲ್ಲೂ ಕಾಳು ಮೆಣಸಿನ ಭರ್ಜರಿ ಫಸಲು. ಕಾಳು ಮೆಣಸನ್ನ ಮಲೆನಾಡಿನ ಭಾಗದಲ್ಲಿ ಹೆಚ್ಚಾಗಿ ಬೆಳೀತಾರೆ. ಆದರೆ ಮೋತಿ ನಾಯಕ್ ಅವರು ತಮ್ಮ ತೋಟದಲ್ಲಿ ಕಾಳು ಮೆಣಸನ್ನ ಬೆಳೆದು ಉತ್ತಮ ಆದಾಯ ಸಹ ಪಡೆದಿದ್ದಾರೆ. 800ಕ್ಕಿಂತ ಹೆಚ್ಚು ಅಡಿಕೆ ಗಿಡಗಳು ಮತ್ತು ಸುಮಾರು 800 ಕಾಳು ಮೆಣಸಿನ ಗಿಡಗಳನ್ನ ಬೆಳೆಸಿದ್ದೇನೆ. ಸಿಲ್ವರ್ ಓಕ್ ಗಿಡದ ಮೇಲೆ ಮೆಣಸಿನ ಬಳ್ಳಿ ಚಾಚುತ್ತೆ, ಆದರೆ ಅಡಿಕೆ ಮರದ ಮೇಲೆ ಅಷ್ಟಾಗಿ ಚಾಚಿಕೊಳ್ಳೋದಿಲ್ಲ. ಈ ಹಿನ್ನೆಲೆಯಲ್ಲಿ ಸ್ವಲ್ಪ ಇಳುವರಿ ಕಡಿಮೆ, ಆದರೆ ಅಡಿಕೆಯಲ್ಲೂ ಉತ್ತಮ ಆದಾಯ ಬರೋದ್ರಿಂದ ಬ್ಯಾಲೆನ್ಸ್ ಆಗುತ್ತೆ. ಈ ಬಾರಿ 7 ಕ್ವಿಂಟಾಲ್ ಇಳುವರಿ ಬಂದಿದೆ. ಉತ್ತಮ ದರ ಇದ್ದು ಸುಮಾರು 3 ಲಕ್ಷ ರೂಪಾಯಿ ಆದಾಯ ಸಿಗೋ ನಿರೀಕ್ಷೆ ಇದೆ. ಜೊತೆಗೆ ಕಸಿ ಮಾಡಿ ಮೆಣಸು ಸಸಿಗಳನ್ನು ಬೆಳೆಸುತ್ತಿದ್ದು ಆಸಕ್ತ ರೈತರಿಗೆ ಮಾರಾಟ ಮಾಡ್ತಿದ್ದಾರೆ. ಅಡಿಕೆ ನರ್ಸರಿಯಿಂದ ಲಕ್ಷ ಆದಾಯ. ಮೋತಿ ನಾಯಕ್ ಅವರು ತಮ್ಮ ಜಮೀನಿನಲ್ಲಿ 10 ಬೆಳೆ ಬೆಳೆದಿದ್ದಾರೆ. ಅದರ ಜೊತೆಯಲ್ಲಿ 10 ನಾಟಿ ಕೋಳಿಗಳನ್ನು ಸಾಕಿಕೊಂಡಿದ್ದಾರೆ. ನಾಟಿ ಕೋಳಿಗಳ ಮೊಟ್ಟೆ ಮತ್ತು ಕೋಳಿಗಳನ್ನು ಮಾರಿ ಅದರಿಂದ ಪೂರಕ ಆದಾಯ ಸಹ ಪಡೆಯುತ್ತಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಅವರು ನರ್ಸರಿಯಲ್ಲಿ ಲಕ್ಷ್ಮೀ ತಳಿಯ ಅಡಿಕೆ ಸಸಿಗಳನ್ನು ಬೆಳೆಸಿದ್ದು ಸಸಿಗಳನ್ನು ಬೆಳೆಸಿ ಮಾರಾಟ ಮಾಡ್ತಿದ್ದಾರೆ. ಇವರು ಹೆಚ್ಚಿನ ಯಾವುದೇ ಬಂಡವಾಳವಿಲ್ಲದೆ ತಮ್ಮ ತೋಟದಲ್ಲಿ ಮರದ ನೆರಳಿನಲ್ಲಿ ಅಡಿಕೆ ಸಸಿಗಳನ್ನು ಬೆಳೆಸ್ತಿದ್ದಾರೆ. ಅಡಿಕೆ ಸಸಿಗಳನ್ನು ಬೆಳೆಸಲು ಅಗತ್ಯವಿರುವ ಮಣ್ಣು, ಗೊಬ್ಬರವನ್ನ ಹೊರಗಿನಿಂದ ತರಿಸ್ತಾರೆ. ಬಳಿಕ ಪ್ಯಾಕೆಟ್ಗಳಿಗೆ ಮಣ್ಣು ತುಂಬಿ ಅಡಿಕೆಯನ್ನ ಹಾಕಲು ಮಾತ್ರ ಕೆಲಸಗಾರರನ್ನ ಬಳಸಿಕೊಳ್ತಾರೆ. ಉಳಿದಂತೆ ತಾವೇ ನರ್ಸರಿಯನ್ನ ನಿರ್ವಹಣೆ ಮಾಡುವ ಮೂಲಕ ಕೆಲಸಗಾರರ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡಿಕೊಂಡಿದ್ದಾರೆ. ಇದರಿಂದ ಅವರಿಗೆ ನರ್ಸರಿಯಲ್ಲಿ ಹೆಚ್ಚಿನ ಲಾಭ ಸಿಗುತ್ತೆ. ಈ ಬಾರಿ ಅವರು ಬೆಳೆಸಿದ್ದ ಎಲ್ಲ ಸಸಿಗಳೂ ಮಾರಾಟವಾಗಿದ್ದು ಇನ್ನಷ್ಟು ಸಸಿಗಳಿಗೆ ಬೇಡಿಕೆ ಸಹ ಇದೆ. 15,000 ಸಸಿ ಮಾಡಿದ್ದೆ. ನಾನು ಚಿಂತಾಮಣಿಯಲ್ಲಿ ವಿಶೇಷ ಮಾಡಿ ಫಂಕ್ಷನ್ ಮಾಡಬೇಕಾದ್ರೆ ರೈತರು ಭಾಳ ಜನ ಬಂದರು ಸರ್. ಆವಾಗ ತೋಟ ನೋಡಿ ಒಳ್ಳೆಯ ಗೋಟಿದೆ, ಇದು ಒಳ್ಳೆಯ ಸಸಿ ಅಂತಂದು ಸರ್ ನಾವು 15,000 ಸಸಿ ಸೇಲ್ ಮಾಡಿದೆ ಸರ್. ಒಂದು 50,000 ಬಂದಿದೆ ಸರ್ ಮಣ್ಣು ಎಲ್ಲ ತುಂಬೋಕ್ಕೆ. ಆದಾಯ ಒಂದು 2-3 ಲಕ್ಷ ಬಂದಿದೆ ಸರ್. ಉಳಿತಾಯ ಒಂದು 2-2.5 ಲಕ್ಷ ಬರುತ್ತೆ ಸರ್. ಆಲ್ರೆಡಿ ಇನ್ನೊಂದು 4,000 ಇದೆ ಸರ್. ಅದನ್ನು ಮುಂದೆ ಮತ್ತೆ ಭತ್ತ ಕೊಯ್ದಾಗ ಇದು ಮಾಡಿದರೆ ಅದೊಂದು 1 ಲಕ್ಷ ರೂಪಾಯಿ ಮತ್ತೆ ಬೇರೆ ಇದೆ ಸರ್. ಒಂದು 25 ರೂಪಾಯಿ ಮಾಡ್ತೀನಿ ಸರ್ 1 kg ಪ್ಯಾಕೆಟು. 2 kg ಪ್ಯಾಕೆಟು 30 ರೂಪಾಯಿ ಮಾಡ್ತೀನಿ ಸರ್. ಅದೇ ನಾವು ನಮ್ಮ ಸ್ವಂತ ತೋಟ ಇದೆಯಲ್ಲ ಸರ್, ನಾವು ಗೋಟ್ ಹಾಕ್ಕೊತೀವಿ. ನಾವು ಆಲ್ರೆಡಿ ಇನ್ನೂ ಗೋಟ್ ಹಾಕ್ಕೊಂಡಿದ್ದೀವಿ ಸರ್. ಇನ್ನೂ ಮೊಳಕೆ ಬಂದಿದೆ, ಮತ್ತು ತುಂಬಿಸ್ಬೇಕು ಸರ್. ಈಗ ಹಾಗೆ ತುಂಬ್ಕೊತ ಹೋಗ್ತೀವಿ, ಮಾರ್ಕೊತ ಹೋಗ್ತೀವಿ ಸರ್. ನಮಗೆ ಒಳ್ಳೆ ಬೆನಿಫಿಟ್ ಇದೆ ಸರ್ ಅದರಲ್ಲಿ. ಲಕ್ಷ್ಮೀ ತಳಿ ಎಲ್ಲ ಹಾಗಾಗಿ ನಮ್ಮಲ್ಲಿ ಭಾರಿ ಬೇಡಿಕೆ ಇದೆ ಸರ್. ಸೊಸೆಗೆ ಫಸ್ಟಿಗೆ ಅಡ್ವಾನ್ಸ್ ಕೊಟ್ಟು ಹೋಗ್ತಾರೆ ಸರ್ ನಮ್ಮಲ್ಲಿ. ಸಮಗ್ರ ಕೃಷಿ ಪದ್ಧತಿಯಲ್ಲಿ ಸಾವಯವ ಗೊಬ್ಬರದ ಬಳಕೆಗೆ ಹೆಚ್ಚಿನ ಒತ್ತು ನೀಡಬೇಕು. ರೈತರು ತಮ್ಮಲ್ಲಿ ಲಭ್ಯವಿರುವ ಕೃಷಿ ತ್ಯಾಜ್ಯದಿಂದ ತಾವೇ ಗೊಬ್ಬರ ಉತ್ಪಾದಿಸಿಕೊಂಡ್ರೆ ಖರ್ಚು ಕಡಿಮೆ ಮಾಡಬಹುದು. ಮೋತಿ ನಾಯಕ್ ಅವರು ಎರೆಹುಳು ಗೊಬ್ಬರ, ಜೀವಾಮೃತವನ್ನ ತಯಾರಿಸಿಕೊಂಡು ತಮ್ಮ ತೋಟದಲ್ಲಿ ಬಳಸ್ತಾ ಇದ್ದಾರೆ. ಜೊತೆಗೆ ಪೋಷಕಾಂಶ ನಿರ್ವಹಣೆಗಾಗಿ ಸಾವಯವ ಗೊಬ್ಬರದ ಜೊತೆಯಲ್ಲೇ ಸ್ವಲ್ಪ ಪ್ರಮಾಣದಲ್ಲಿ ರಾಸಾಯನಿಕ ಗೊಬ್ಬರವನ್ನು ಬಳಕೆ ಮಾಡ್ತಿದ್ದಾರೆ. ನಾವು ಸಾವಯವ ಗೊಬ್ಬರ ಸರ್ ಸುತ್ತ ಪಾಟ್ ಹಾಕ್ಕೊಂಡು ಅದ್ರ ಒಳಗಡೆ ನಾವು ಇದು ಹಾಕ್ಕೊಂತೀವಿ ಸರ್. ಕಸ ಕಡ್ಡಿ ಹಾಕ್ಕೊಂತ, ನೀರು ಹಿಡ್ಕೊತ, ಸಗಣಿ ಗೊಂದಲ ಹಾಕ್ಕೊಂತ ಎರೆಹುಳ ಒಳಗಿಂದಲೇ ಉತ್ಪನ್ನ ಆಗುತ್ತೆ ಸರ್. ನಮ್ಮದು ಆಲ್ರೆಡಿ ರೆಡಿ ಆಗಿದೆ ಸರ್. ಹೊರಗಿಂದ ಕೊಟ್ಟಿಗೆ ಗೊಬ್ಬರ ತರ್ತೀವಿ ಸರ್. ಎರೆಹುಳ ಗೊಬ್ಬರ ತರೋರು ಸರ್ 7,000-8,000 ತನಕ ಇದೆ ಸರ್. ಖರ್ಚೇನು ಬರೋಲ್ಲ ಸರ್. ನಮ್ಮ ಮನೆ ಒಂದು ಪಾಟ್ ಇರ್ತಾವಲ್ಲ ಸರ್, ಬ್ಯಾಗ್ಲಿ ಪಾಟ್ ಸುತ್ತ ಹಾಕೊಳೋದು, ಕಸ ಕಡ್ಡಿ ಹಾಕೋದು, ನೀರು ಹಿಡಿಯೋದು
ಸ್ವಲ್ಪ ಎಲ್ಲರೇ ಸಗಣಿ ಆರಿಸ್ಕೊಂಬರೋದು, ಒಂದು ಆಕಳಿದೆ ನಮ್ಮದು, ನಾವೇ ಅದನ್ನು ಸ್ವಲ್ಪ ಕಲಸಿ ಮೇಲ್ಗಡೆ ಹಾಕಿಬಿಟ್ರೆ ವಾಸನಿಂದ ಎಲ್ಲ ಹುಳುಗಳೆಲ್ಲ ತಿಂತಾ ಇರ್ತವೆ ಸರ್. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಸಹ ಸಮಗ್ರ ಕೃಷಿ ಪದ್ಧತಿಗೆ ಉತ್ತೇಜನ ನೀಡಲು ಹಲವು ಯೋಜನೆಗಳನ್ನು ರೂಪಿಸಿದ್ದು, ಅವುಗಳ ಮೂಲಕ ರೈತರಿಗೆ ಸಹಾಯಧನ ನೀಡುತ್ತಿವೆ. ಕೃಷಿ ಹೊಂಡ ಮಾಡಿಕೊಳ್ಳಲು, ಹನಿ ನೀರಾವರಿ ಪದ್ಧತಿ ಅಳವಡಿಕೆ, ಪಶುಸಂಗೋಪನೆಗೆ, ಎರೆಹುಳು ಗೊಬ್ಬರ ತಯಾರಿಕೆಗೆ, ತೊಟ್ಟಿಗಳನ್ನು ನಿರ್ಮಿಸಿಕೊಳ್ಳಲು, ಕೃಷಿ ಯಂತ್ರೋಪಕರಣ ಖರೀದಿಗೆ, ಜೇನು ಕೃಷಿ, ಮೀನುಗಾರಿಕೆ, ಸಣ್ಣ ಪ್ರಮಾಣದಲ್ಲಿ ಕುರಿ, ಮೇಕೆ, ಕೋಳಿ ಸಾಕಾಣಿಕೆಗೆ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಯಿಂದ ರೈತರಿಗೆ ಸಹಾಯಧನ ಒದಗಿಸಲಾಗ್ತಿದೆ. ಸಮಗ್ರ ಕೃಷಿ ಪದ್ಧತಿಯಲ್ಲಿ ಹಲವು ಬೆಳೆಗಳನ್ನು ಬೆಳೆಯೋದ್ರಿಂದ ಸದಾ ಒಂದಿಲ್ಲೊಂದು ಬೆಳೆಗೆ ಬೇಡಿಕೆ ಇದ್ದೇ ಇರುತ್ತೆ. ಬಹಳಷ್ಟು ಬಾರಿ ಸ್ಥಳೀಯವಾಗಿಯೇ ಎಲ್ಲ ಬೆಳೆಯೂ ಮಾರಾಟವಾಗೋ ಸಾಧ್ಯತೆ ಇರುತ್ತೆ. ಇದರಿಂದ ರೈತರಿಗೆ ಹೆಚ್ಚಿನ ಲಾಭವೇ ಆಗುತ್ತೆ. ಮೋತಿ ನಾಯಕ್ ಅವರು ತಮ್ಮ ತೋಟದಲ್ಲಿ ಬೆಳೆದ ಬೆಳೆಗೆ ತಮ್ಮ ಗ್ರಾಮದ ಅಕ್ಕಪಕ್ಕದ ತ್ಯಾವಣಗಿ, ಕಲ್ಲತ್ತಗೆರೆ, ಚನ್ನಗಿರಿ, ದಾವಣಗೆರೆಯಲ್ಲಿ ಸ್ಥಳೀಯ ಮಾರುಕಟ್ಟೆ ಸೃಷ್ಟಿಸಿಕೊಂಡಿದ್ದು ಅಲ್ಲಿಯೇ ಮಾರಾಟ ಮಾಡ್ತಿದ್ದಾರೆ. ಮಾರ್ಕೆಟು ಇಲ್ಲೇ ಮೊನ್ನೆ ಕೊಟ್ಟೆ ಸರ್, ಒಂದು 3 ಲಕ್ಷದ ನಾನು ಕಾಳುಮೆಣಸು ಕೊಟ್ಟೆ ಸರ್. ನಾನು ಶಿವಮೊಗ್ಗದವ್ರು ಹೋಯ್ದರು ಸರ್. ನಾವು ಕಾಫಿ ಚಿಕ್ಕಮಂಗ್ಳೂರು ಹೋಯ್ತೀನಿ ಸರ್ ನಾನು. ಹಾಗಾಗಿ ಭಾಳ ಜನ ಈಗ ಏನು ಮಾಡಿದ್ದಾರೆ ಗೊತ್ತಾ, ಅನುವಲ್ ಅಂತ ಒಬ್ಬರು ಸಾಗರದಲ್ಲಿ ಇದ್ದಾರೆ, ಅವ್ರ ತೋಟ ನೋಡೋಕೆ ಹೋಗಿದ್ದೆ ಸರ್. ಅದನ್ನು ನೋಡ್ಕೊಂಡು ಸರ್ ಭಾಳ ಜನ ನನಗೆ ಕಾಫಿ ಸಸಿ ಮಾಡಿಕೊಡು, ನನಗೆ ಹಿಪ್ಲಿ ಗ್ರಾಫ್ಟಿಂಗ್ ಮಾಡಿಕೊಡು ಅಂತ ಭಾಳ ಜನ ಅಂತದಾರೆ ಸರ್. ನಮ್ಮಲ್ಲಿ ಈಗ ಲೇಬರ್ ಅಂದರೆ ಲೇಬರ್ ಸಿಗೋಂಗಿಲ್ಲ ಸರ್. ನನಗೆ ಯಾರು ಅಡ್ವಾನ್ಸ್ ಮುಂಚೆ ಕೊಡ್ತಾರೆ ನಾನು ಅವ್ರಿಗೆ ಮಾಡಿಕೊಡ್ತೀನಿ ಸರ್. ನಾನು ಆಲ್ರೆಡಿ 1,000 ಸಸಿ ರೆಡಿ ಮಾಡಿದ್ದೀನಿ ಸರ್. 2 ಎಕರೆಯಲ್ಲಿ ಲಕ್ಷ ಆದಾಯ. ಮೋತಿ ನಾಯಕ್ ಅವರು ಅಡಿಕೆ ಸಸಿಗಳನ್ನು ಮಾರಾಟ ಮಾಡಿಯೇ ಸುಮಾರು 4.5 ಲಕ್ಷ ರು ಆದಾಯ ಗಳಿಸಿದ್ದಾರೆ. ಇನ್ನು ಪ್ರತಿ ವರ್ಷ ಕಾಳು ಮೆಣಸು ಮಾರಾಟ ಮಾಡಿ 3 ಲಕ್ಷದವರೆಗೆ ಆದಾಯ ಗಳಿಸ್ತಿದ್ದಾರೆ. ಜೊತೆಗೆ ಅಡಿಕೆ ಇನ್ನಿತರೆ ಬೆಳೆಗಳಿಂದಲೂ ಇವರಿಗೆ ಹೆಚ್ಚಿನ ಆದಾಯ ಸಿಗ್ತಾ ಇದೆ. ಹಾಗೆಯೇ ತೋಟದಲ್ಲಿ ಮೋತಿ ನಾಯಕ್ ಮತ್ತು ಅವರ ಪತ್ನಿಯೇ ಕೆಲಸ ಮಾಡೋದ್ರಿಂದ ಖರ್ಚು ಹೆಚ್ಚು ಬರೋದಿಲ್ಲ. ವರ್ಷಕ್ಕೆ ಸುಮಾರು 1 ರಿಂದ 1.5 ಲಕ್ಷ ರೂಪಾಯಿ ಖರ್ಚು ಮಾಡಿ 10 ರಿಂದ 15 ಲಕ್ಷ ರೂಪಾಯಿ ಆದಾಯ ಪಡೀತಿದ್ದಾರೆ. ಮೋತಿ ನಾಯಕ್ ಅವರು ತಮ್ಮ ತೋಟದಲ್ಲಿ ಹಲವು ತೋಟಗಾರಿಕೆ ಬೆಳೆ ಬೆಳೆಯುವ ಜೊತೆಯಲ್ಲೇ ಪ್ರಯೋಗಾತ್ಮಕವಾಗಿ ಸಾಕಷ್ಟು ಬೆಳೆಗಳನ್ನು ಬೆಳೆದಿದ್ದಾರೆ. ದ್ರಾಕ್ಷಿ, ಅರಿಶಿಣ, ಶುಂಠಿಯಂತಹ ಬೆಳೆಗಳನ್ನು ಸ್ವಲ್ಪ ಪ್ರಮಾಣದಲ್ಲಿ ಬೆಳೆದು ಅವುಗಳ ಸಾಧಕ ಬಾಧಕಗಳ ಕುರಿತು ಅಧ್ಯಯನ ನಡೆಸುತ್ತಿದ್ದಾರೆ. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ದೊರನಹಳ್ಳಿ ಗ್ರಾಮದ ರೈತ ಜಟ್ಟಪ್ಪ ಅವರಿಗೆ ಒಟ್ಟು 50 ಎಕರೆ ಜಮೀನಿದೆ. ಆದರೆ 50 ಎಕರೆಯಲ್ಲೂ ಬೆಳೆ ಬೆಳೆಯಲು ಸಾಧ್ಯವಾಗುತ್ತಿಲ್ಲ ಎಂದು 40 ಎಕರೆ ಜಮೀನನ್ನ ಲೀಸ್ಗೆ ಕೊಟ್ಟಿದ್ದಾರೆ. ಉಳಿದ 10 ಎಕರೆಯಲ್ಲಿ ಇವರೇ ಬೇಸಾಯ ಮಾಡ್ತಿದ್ದಾರೆ. ಇದರಲ್ಲಿ 4 ಎಕರೆಯಲ್ಲಿ ಇವರು ತೋಟಗಾರಿಕೆ ಬೆಳೆಗಳನ್ನು ಬೆಳೆಯುವ ಮೂಲಕ ಸಮಗ್ರ ಕೃಷಿ ಪದ್ಧತಿಯನ್ನ ಅಳವಡಿಸಿಕೊಂಡು ಲಾಭದಾಯಕವಾಗಿ ಕೃಷಿ ಮಾಡ್ತಿದ್ದಾರೆ. 4 ಎಕರೆಯಲ್ಲಿ 5 ತಳಿಯ ಮಾವು. ಇವರು 4 ಎಕರೆಯಲ್ಲಿ ಒಟ್ಟು 5 ತಳಿಗಳ ಸುಮಾರು 500 ಮಾವಿನ ಗಿಡಗಳನ್ನು ಬೆಳೆಸಿದ್ದಾರೆ. ಅದರ ಜೊತೆಯಲ್ಲೇ ಸ್ವಲ್ಪ ಭಾಗದಲ್ಲಿ ನೇರಳೆ, ನಿಂಬೆ ಮತ್ತು ಜಾಂಪಲ್ ಹಣ್ಣನ್ನು ಬೆಳೆಸಿದ್ದಾರೆ. ತೋಟದ ಬದುವಿನಲ್ಲಿ ತೆಂಗು ಬೆಳೆಸಿದ್ದಾರೆ. ಇದರ ಜೊತೆಯಲ್ಲೇ ಹೈನುಗಾರಿಕೆ ಮಾಡ್ತಿದ್ದಾರೆ. ಜೊತೆಗೆ 10 ಕುರಿ, ಮೇಕೆ, ಕೋಳಿಗಳನ್ನು ಸಾಕ್ತಾ ಇದ್ದು ಅದರಿಂದಲೂ ಪೂರಕ ಆದಾಯ ಪಡೆಯುತ್ತಿದ್ದಾರೆ. ಕುರಿ ಸಾಕಾಣಿಕೆಯಿಂದಲೇ ಇವರು ವರ್ಷಕ್ಕೆ 2 ಲಕ್ಷ ರೂಪಾಯಿ ಆದಾಯ ಗಳಿಸ್ತಿದ್ದಾರೆ. ಖರೀದಿದಾರರಾಗಲಿ ನಾವು ಮಾರಾಟ ಮಾಡೋದರಿಂದಾಗಲಿ ಹೆಚ್ಚಿಗೆ ಉತ್ಪನ್ನ ಬರ್ತದೆ. ನಾ ಮಾವಿನಲ್ಲಿ 5 ವೆರೈಟಿ ಸಸಿಗಳನ್ನು ನಡೆಸಿನಿ. ಕೇಸರ್, ದಸರಿ, ಮಲ್ಲಿಕಾ, ಮಲ್ಗೋಬಾ, ಬೇನಿಷನ್. ಬಂಡವಾಳ ಅಂತಂದರೆ ಕೇಸರ, ದಸರಿ ತುಂಬ ರೇಟ್ ಇದೆ. ಆದರೂ ನಾವು ಒಟ್ಟಿಗೆ ಕೊಡೋದ್ರಲ್ಲಿಂದ ನಮಗೇನು ಒಂದೇ ಅಮೌಂಟ್ ಬರುತ್ತೆ, ಎಲ್ಲದಕ್ಕೂ ಎವ್ರೇಜ್ ಹಾಕಿ ಬರುತ್ತೆ. ಅದು ಒಂದು ವರ್ಷ ಹೆಚ್ಚಿಗೆ ಬರ್ಬೋದು, ಒಂದು ವರ್ಷ ಕಮ್ಮಿ ಬರ್ಬೋದು.
ವಾತಾವರಣದಲ್ಲಿಂದ ಮಳೆ ಗಾಳಿಯಿಂದ ಹಾನಿ ಆಗಿಲ್ಲ ಅಂತಂದರೆ ರೇಟ್ ಜಾಸ್ತಿ ಬರುತ್ತೆ. ಮಳೆ ಗಾಳಿ ಅಕಾಲಿಕ ಮಳೆ ಗಾಳಿಯಿಂದ ಏನಾರ ನಷ್ಟ ಆದರೆ ಸ್ವಲ್ಪ ರೇಟ್ ಕಮ್ಮಿ ಬರುತ್ತೆ. ಅದು ಸೃಷ್ಟಿ ನೇಮಕ್ಕೆ ಬಿಟ್ಟದ್ದು ಅದು. ತೊಗರಿ, ಹತ್ತಿಯಂತಹ ಬೆಳೆಗಳಲ್ಲಿ ಕೆಲಸಗಾರರ ಅವಶ್ಯಕತೆ ಹೆಚ್ಚಿರುತ್ತೆ. ಆದರೆ ತೋಟಗಾರಿಕೆ ಬೆಳೆಗಳಲ್ಲಿ ಕೆಲಸಗಾರರ ಅವಶ್ಯಕತೆ ಕಡಿಮೆ ಇರುತ್ತೆ. ತೋಟಗಾರಿಕೆ ಬೆಳೆಗಳಲ್ಲಿ ಮೊದಲ 2 ರಿಂದ 3 ವರ್ಷ ಸ್ವಲ್ಪ ಹೆಚ್ಚಿನ ಕೆಲಸ ಇರುತ್ತೆ. ಆ ಬಳಿಕ ಹೆಚ್ಚಿನ ಕೆಲಸಗಳಿರೋದಿಲ್ಲ ಮತ್ತು ನಿರ್ವಹಣೆಯು ಸುಲಭ. ಜಟ್ಟಪ್ಪನವರು ಮಾವಿನ ಬೆಳೆಯಲ್ಲಿ ಕಳೆ ನಿರ್ವಹಣೆ ಸೇರಿದಂತೆ ಇತರೆ ಕೆಲಸಗಳಿಗೆ ಸಣ್ಣ ಟ್ರ್ಯಾಕ್ಟರ್ ಬಳಸ್ತಿದ್ದಾರೆ. ಇದರಿಂದಾಗಿ ಮನೆಯವರೇ ಸುಲಭವಾಗಿ ತೋಟವನ್ನ ನಿರ್ವಹಣೆ ಮಾಡಿಕೊಳ್ಳಬಹುದಾಗಿದೆ. ಜಟ್ಟಪ್ಪ ಅವರು ತಮ್ಮ ತೋಟಕ್ಕೆ ಅಗತ್ಯವಿರುವ ಸಾವಯವ ಗೊಬ್ಬರವನ್ನ ತಾವೇ ಉತ್ಪಾದಿಸಿಕೊಳ್ತಿದ್ದಾರೆ. ಈಗ ಮಾವಿನ ಗಿಡಗಳು ದೊಡ್ಡದಾಗಿರೋದ್ರಿಂದ ಅವರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಗೊಬ್ಬರವನ್ನು ನೀಡ್ತಾ ಇಲ್ಲ. ಮರದಿಂದ ಉದುರುವ ಎಲೆಗಳು, ಕೃಷಿ ತ್ಯಾಜ್ಯ, ಕಳೆಯನ್ನ ಕತ್ತರಿಸಿ ಮರದ ಬುಡದಲ್ಲಿ ಭೂಮಿಗೆ ಸೇರಿಸಿ ಅದೇ ಗೊಬ್ಬರವಾಗುವಂತೆ ನೋಡಿಕೊಳ್ತಿದ್ದಾರೆ. ಈ ಮೂಲಕ ಗೊಬ್ಬರದ ಖರ್ಚಿನಲ್ಲೂ ಸಾಕಷ್ಟು ಉಳಿತಾಯ ಮಾಡ್ತಿದ್ದಾರೆ. ಹತ್ತಿಗಿಂತ ತೋಟಗಾರಿಕೆ ಬೆಳೆಯಲ್ಲೇ ಲಾಭ ಹೆಚ್ಚು. ರೈತರು ಮಳೆಯನ್ನ ಆಧರಿಸಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆ ಬೆಳೆಯುತ್ತಿದ್ದಾರೆ. ಮಳೆ ಹೆಚ್ಚಾದರೆ, ಮಳೆ ಕಡಿಮೆಯಾದರೆ ಬೆಳೆ ನಾಶ ಆಗೋ ಸಾಧ್ಯತೆ ಇರುತ್ತೆ. ಜೊತೆಗೆ ಹಿಂಗಾರು ಮಳೆ ಸಹ ಕೈಕೊಟ್ರೆ ರೈತರು ಕಣ್ಣೀರಲ್ಲಿ ಕೈ ತೊಳೆಯಬೇಕಾಗುತ್ತೆ. ಆದರೆ ತೋಟಗಾರಿಕೆ ಬೆಳೆಯಲ್ಲಿ ಇಂತಹ ಸಮಸ್ಯೆ ಕಡಿಮೆ ಇರುತ್ತೆ. ಹತ್ತಿ, ತೊಗರಿ ಬೆಳೆಯೋದಕ್ಕಿಂತ ತೋಟಗಾರಿಕೆ ಬೆಳೆ ಬೆಳೆಯೋದೇ ಲಾಭದಾಯಕವಾಗಿದೆ. ಹತ್ತಿಯಲ್ಲಿ ಇತ್ತೀಚೆಗೆ ಇಳುವರಿ ಕಡಿಮೆಯಾಗ್ತಾ ಇದೆ. ಮೊದಲೆಲ್ಲ 15 ಕ್ವಿಂಟಾಲ್ಗಿಂತ ಹೆಚ್ಚಿನ ಇಳುವರಿ ಸಿಗ್ತಾ ಇತ್ತು. ಈಗ ಇಳುವರಿ ಸಾಕಷ್ಟು ಕಡಿಮೆಯಾಗಿದ್ದು ಎಕರೆಗೆ 50,000 ಆದಾಯ ಬಂದ್ರೆ ಹೆಚ್ಚು. ಅದೇ ಮಾವಿನ ಬೆಳೆಯಲ್ಲಿ ಹೆಚ್ಚಿನ ನಿರ್ವಹಣೆ ಮಾಡದಿದ್ರೂ ಖಚಿತ ಆದಾಯ ಬರುತ್ತೆ ಅಂತಾರೆ ಜಟ್ಟಪ್ಪ ಅವರು. ಬಂಡವಾಳ ಜಾಸ್ತಿ ಹಾಕೋದಿಲ್ಲ, ಇದಕ್ಕೆ ಕಮ್ಮಿ ಹಾಕೋದು. ಇದರ ಜೊತೆಗೆ ಮಾವು ಉಪಕಸಬುಗಳಂತ ಏನು ಹೇಳಿದ್ರಲ್ಲ, ಅವು ಎಲ್ಲ ಮಾಡ್ಕೊಂಡು ಹೋದರೆ ನಾವು 4 ಎಕರೆದಲ್ಲಿ ಭಾಳ ಅಂದರೆ ಹತ್ತಿ ಮೊದಲ 15-20 ಬೆಳಿತಿದ್ವಿ. ಇವಾಗ ಏನು ಬಂದಿದೆ, 4-5 ಕ್ವಿಂಟಲ್ ಬಂದಿದೆ. 10 ಕ್ವಿಂಟಲ್ ಬೆಳೆದರು 5,000 ರೂಪಾಯಿ ಹಿಡಿದ್ರೆ 50,000 ರೂಪಾಯಿ ಆಯಿತು 10 ಕ್ವಿಂಟಲ್ಗೆ. 1 ಎಕರೆಗೆ 40 ಎಕರೆಗೆ 4-5 2 ಲಕ್ಷ ಆಯಿತು. 1 ಲಕ್ಷ 1.5 ಲಕ್ಷನ ಖರ್ಚು ಇದ್ರ ಮೇಲ್ಗಡೆನೇ ಬರುತ್ತಾ. ಅಲ್ಲಿ ಉಳಿಯೋದು 50,000. ಇಲ್ಲಿ ಮೇಹನತ್ ಕಮ್ಮಿ, ಕೆಲಸ ಕಮ್ಮಿ, ಇಲ್ಲಿ ಉಳಿಯೋದು 50 ಉಳಿಯೋದು. ಅದಕ್ಕಾಗಿ ದಯವಿಟ್ಟು ಸ್ವಲ್ಪ ಜನರು ಆದಷ್ಟು ಮಟ್ಟಿಗೆ 4 ಎಕರೆ ಇದ್ದರೆ 1 ಎಕರೆ ಮಾಡ್ಕೋಬೋದು. ಅದ್ರ ಲಾಭ ಅನಿಸಿದರೆ ಇನ್ನೂ 3 ಎಕರೆ ಮಾಡ್ಬೋದು. ತೋಟಗಾರಿಕೆ ಬೆಳೆಗಳು ದೀರ್ಘಾವಧಿಯ ಬೆಳೆಗಳು. ಮೊದಲ 3-4 ವರ್ಷ ಶ್ರಮವಹಿಸಿ ಗಿಡಗಳನ್ನು ಬೆಳೆಸಿದ್ರೆ ಆ ಬಳಿಕ ಹಲವು ವರ್ಷಗಳವರೆಗೆ ಕೆಲವು ಬೆಳೆಗಳಲ್ಲಿ ನಿರಂತರವಾಗಿ ಆದಾಯ ತಂದುಕೊಡುತ್ತೆ. ಹಾಗಾಗಿ ಒಮ್ಮೆ ಬಂಡವಾಳ ಹಾಕಿ ತೋಟಗಾರಿಕೆ ಬೆಳೆಗಳನ್ನು ಬೆಳೆಸಿದ್ರೆ ಮುಂದಿನ ತಲೆಮಾರಿಗೂ ಆದಾಯ ತಂದುಕೊಡುತ್ತೆ. ನಾನು ಹೇಳೋದಿಷ್ಟೇ, ಸ್ಟಾರ್ಟಿಂಗ್ನಲ್ಲಿ ದುಡ್ಡು ಬರೋದು ಕಮ್ಮಿ ಇರಬಹುದು. ಆದರೆ ನಾವು ಮಾಡ್ತಿರತಕ್ಕಂಥ ಇದು ತೋಟಗಾರಿಕೆ ಬೆಳೆ, ನಾವು ಮೆತ್ತಗಾಗಿ ನಮ್ಮ ವಯಸ್ಸು ಮುಗಿದು ಮುಪ್ಪಾಗಿವೆ ಅಂದರೂ ಕೂಡ ಈ ಗಿಡ ಮುಪ್ಪಾಗಿರಲ್ಲ. ನಾವು ಹಾಕಿದ್ದು ನಮಗೆ ನಮ್ಮ ಮಕ್ಕಳು ಮೊಮ್ಮಕ್ಕಳ ತನ ಆರಾಮಾಗಿ ಜೀವನ ಮಾಡ್ಬೋದು. ನಾವು ಕಷ್ಟಪಟ್ಟದ್ದು ಮಕ್ಕಳು ಆರಾಮಾಗಿ ಸುಖಪಟ್ಟು ಇರ್ಬೋದು. ಈ ಕೃಷಿಯಲ್ಲಿ ಹಂಗಿಲ್ಲ. ಹತ್ತಿ ವರ್ಷ ಹಚ್ಚಬೇಕು, ತೊಗರಿ ವರ್ಷ ಹಚ್ಚಬೇಕು, ಜೋಳ ವರ್ಷ ಹಚ್ಚಬೇಕು, ಸದಿ ವರ್ಷ ತೆಗಿಬೇಕು, ಹಿಂಗಿದೆ. ಜಟ್ಟಪ್ಪ ಅವರು ತಾವು ಬೆಳೆಸಿದ ಮಾವು, ನೇರಳೆ, ನಿಂಬೆಯನ್ನ ತಮ್ಮ ತೋಟದಲ್ಲೇ ಮಾರಾಟ ಮಾಡ್ತಾರೆ. ವ್ಯಾಪಾರಿಗಳು ಇವರ ತೋಟಕ್ಕೆ ಬಂದು ಫಸಲನ್ನ ಕಟಾವು ಮಾಡಿ ತೆಗೆದುಕೊಂಡು ಹೋಗ್ತಾರೆ. ಈ ಬಾರಿ ನಿಂಬೆಗೆ ಉತ್ತಮ ಬೆಲೆ ಸಿಕ್ಕಿದೆ. ತೋಟದಲ್ಲೇ ಫಸಲನ್ನ ಮಾರಾಟ ಮಾಡೋದ್ರಿಂದ ಮಾರುಕಟ್ಟೆಗೆ ಫಸಲು ತೆಗೆದುಕೊಂಡು ಹೋಗುವ ಕಷ್ಟ ತಪ್ಪುತ್ತೆ ಅನ್ನೋದು ಜಟ್ಟಪ್ಪ ಅವರ ಅಭಿಪ್ರಾಯ. ಈ ಸಾರಿ ಮಾವಿನ ಬೆಳೆಯಲ್ಲಿ 2 ಲಕ್ಷ ರೂಪಾಯಿ ಆದಾಯ ಬಂದಿದೆ. ಇನ್ನು ತೋಟದ ನಿರ್ವಹಣೆಗೆ ಸುಮಾರು 50,000 ಖರ್ಚು ಬಂದಿದ್ದು 1.5 ಲಕ್ಷ ರೂಪಾಯಿ ಲಾಭ ಬಂದಿದೆ. ಜೊತೆಗೆ ನೇರಳೆ ಮತ್ತು ನಿಂಬೆಯಿಂದಲೂ ಹೆಚ್ಚಿನ ಆದಾಯ ಬಂದಿದೆ. ಕುರಿಗಳ ಮಾರಾಟದಿಂದ 2 ಲಕ್ಷ ರೂಪಾಯಿ ಆದಾಯ ಬಂದಿದೆ. ಒಟ್ಟಾರೆ ಜಟ್ಟಪ್ಪ ಅವರಿಗೆ 4 ಎಕರೆಯಲ್ಲಿ ಕಡಿಮೆ ಬಂಡವಾಳದಲ್ಲಿ ಹೆಚ್ಚಿನ ನಿರ್ವಹಣೆ ಇಲ್ಲದೆ
3.5 ಲಕ್ಷಕ್ಕೂ ಹೆಚ್ಚಿನ ಲಾಭ ದೊರೆಯುತ್ತಿದೆ. ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಕೃಷಿ ಮಾಡುವ ಮೂಲಕ ಒಂದಕ್ಕಿಂತ ಹೆಚ್ಚಿನ ಬೆಳೆ ಬೆಳೆಯೋದ್ರಿಂದ ಅಧಿಕ ಆದಾಯ ದೊರೆಯುತ್ತೆ. ಜೊತೆಗೆ ಹೈನುಗಾರಿಕೆ, ಕುರಿ, ಕೋಳಿ ಸಾಕಾಣೆ, ನರ್ಸರಿಯಿಂದಲೂ ಹೆಚ್ಚಿನ ಆದಾಯ ಸಿಗುತ್ತೆ. ದಾವಣಗೆರೆಯ ಮೋತಿ ನಾಯಕ್ ಮತ್ತು ಯಾದಗಿರಿಯ ಜಟ್ಟೆಪ್ಪ ಅವರು ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಕೃಷಿ ಮಾಡುವ ಮೂಲಕ ಯಶಸ್ವಿಯಾಗಿದ್ದು ಲಕ್ಷ ಆದಾಯ ಗಳಿಸ್ತಾ ಇದ್ದಾರೆ. ಇದಾಗಿತ್ತು ಇವತ್ತಿನ ಕೃಷಿ ಖಜಾನೆ. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ. ನೀವು ವಿಶೇಷವಾದ ಬೆಳೆ ಬೆಳೆದಿದ್ರೆ, ತಂತ್ರಜ್ಞಾನ ಅಳವಡಿಸಿಕೊಂಡು ಕೃಷಿ ಮಾಡ್ತಾ ಇದ್ರೆ, ಮಾದರಿ ಕೃಷಿಕರಾಗಿದ್ರೆ ವಿಸ್ತಾರ ನ್ಯೂಸ್ ತಂಡವನ್ನು ಸಂಪರ್ಕಿಸಿ ನಿಮ್ಮ ಗೆಲುವಿನ ಗುಟ್ಟನ್ನು ನಮ್ಮ ಜೊತೆ ಹಂಚಿಕೊಳ್ಳಬಹುದು. ವಿಳಾಸ ವಿಸ್ತಾರ ನ್ಯೂಸ್, ನಂಬರ್ 1, 2 ಹಾಗೂ 4ನೇ ಮಹಡಿ, ದಿ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ ಬಿಲ್ಡಿಂಗ್, 2 ಹಾಗೂ 3ನೇ ಬ್ಲಾಕ್, ಕ್ವೀನ್ಸ್ ರಸ್ತೆ, ಬೆಂಗಳೂರು 560001. ಫೋನ್ ನಂಬರ್ 9606942030. ಇಮೇಲ್ ವಿಳಾಸ program@vistaranews.com.